ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ಥರದ ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ಯಾಂಪಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಡಿಸೈನು. ಇದು ಬೇಬಿ ಕುಚ್ಚಿನ ಒಂದು ವೆರೈಟಿ ಅಂತ ಕೂಡ ಹೇಳ್ಬೋದು ನೀವು. ಬೇಬಿ ಕುಚ್ಚೆ ಒಂದು ರೀತಿಲಿ ತುಂಬ ಸಿಂಪಲ್ ಆಗಿದೆ. ಅದ್ರ ಸಿಂಪಲ್ ಸಾರಿಗಳಿಗೆಲ್ಲ ಹಾಕ್ಕೋಬೋದು, ಬೇಗನೂ ಆಗುತ್ತೆ. ಅಂದರೆ ನಿಮಗೆ ಅರ್ಜೆಂಟ್ ಇದೆ, ಬೇಗ ಮಾಡಿಕೊಡ್ಬೇಕು, ಸಿಂಪಲ್ ಸಾಕು ಡಿಸೈನ್ ಅಂತ ಹೇಳೋರಿಗೆ ಇದನ್ನು ಮಾಡಿಕೊಡ್ಬೋದು ನೀವು. ಸಿಂಪಲ್ ಸಾರಿಗಳಿಗೆ ಅಥವಾ ಯಾವುದಾರ ಡಿಸೈನರ್ ಸಾರಿಗಳಿಗೆ. ಬೇಬಿ ಕುಚ್ಚೆ ಇದು, ಬೇಬಿ ಕುಚ್ಚಿನ ಒಂದು ವೆರೈಟಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಫಸ್ಟ್ ಈ ಥರ ದಾರ ಲಾಕ್ ಮಾಡ್ಕೊಳ್ಳಿ. ಡಬಲ್ ಲಾಕ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. 2 ಹತ್ರ ಲಾಕ್ ಮಾಡಿದರೆ ಅದು ಸೇಫ್ ಆಗಿರುತ್ತೆ, ಡಬಲ್ ಲಾಕ್ ಆಗುತ್ತೆ. ಒಂದೇ ಜಾಗದಲ್ಲಿ 2 ಸಾರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇಲ್ಲೇ ಲಾಕ್ ಮಾಡಿದ ತಕ್ಷಣ ಒಂದು ದೊಡ್ಡ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ದೊಡ್ಡ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡ್ತಾಯಿದ್ದೀನಿ, ರೌಂಡ್ ಬೀಡ್, ದೊಡ್ಡ ಬೀಡು. ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ಯಾಂಪಲಲ್ಲಿ ಮಾಡಿ ತೋರಿಸ್ತಾ ಇರೋದು, ನೀವು ಸೀರೆಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈಗ 4 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ಮಾಡಿ ಇದನ್ನು ಮತ್ತೆ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೀರೆಗೆ ಯಾವುದಕ್ಕಾದರೂ, ನೀವು ಸೀರೆಗೆ ಮಾಡೋದಾದ್ರೆ ಸೀರೆಗೆ, ಇದು ಬಟ್ಟೆ. ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಂಡಿದ್ದೀನಿ. ಈಗ ಅಲ್ಲಿ ಮತ್ತೆ ಇನ್ನೊಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬೀಡ್ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ ಆಮೇಲೆ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಅಂದರೆ 2 ಬೀಡ್ಗಳ ಮಧ್ಯೆ 4 ಚೈನ್ ಇದ್ದಂಗೆ ಆಯಿತು. ಈಗ 2 ಬೀಡ್ಗಳ ಮಧ್ಯೆ 4 ಚೈನ್ ಅಂದರೆ ಇದು ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ ನಾನು. ಈ 4 ಚೈನಲ್ಲಿ ಬೀಡ್ಗಳ ಮಧ್ಯೆ ಕುಚ್ಚು ಬರುತ್ತೆ. ಈಗ ನೆಕ್ಸ್ಟ್ ಅದರ ಪಕ್ಕ, ಎಲ್ಲಿ ನೀವು ಬೀಡ್ ಲಾಕ್ ಮಾಡಿದ್ದೀರಾ ಅದರ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿ ಆ ಸಿಂಗಲ್ ಕ್ರೋಶೆ ಬ್ಯಾಕ್ ಗ್ಯಾಪ್ ಇರುತ್ತಲ್ವ, ಅಲ್ಲಿಂದ ದಾರ ತಗೊಂಬಂದು ಅದನ್ನು ಲಾಕ್ ಮಾಡ್ಕೋಬೇಕು, ಅಂದರೆ ಪೀಕೋ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಲಿ ಪೀಕೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದರ ಪಕ್ಕ ಇನ್ನೊಂದು ಹತ್ರನೇ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ತುಂಬ ಹತ್ರನೂ ಅಲ್ಲ, ತುಂಬ ದೂರನೂ ಹಾಕ್ಕೋಬಾರ್ದು, ನೋಡ್ಕೊಂಡು ಹಾಕಿ. ಸಿಂಗಲ್ ಕ್ರೋಶೆ ಹಾಕಿ ನೋಡಿ. ಈಗ ಇದರ ಪಕ್ಕ ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡ್ಕೊಳ್ತೀನಿ. 3 ಚೈನ್ ಮಾಡಿ ಆ ಸಿಂಗಲ್ ಕ್ರೋಶೆ ಹಿಂದಿಂದ ದಾರ ತೊಗೊಂಬಂದು ಪೀಕೋ ಮಾಡ್ತೀನಿ. ಮತ್ತೆ ಸಿಂಗಲ್ ಕ್ರೋಶೆ, 3 ಚೈನು, ಮತ್ತು ಅದರ ಹಿಂದೆ ಸಿಂಗಲ್ ಕ್ರೋಶೆ ಹಿಂದೆ ಗ್ಯಾಪಲ್ಲಿ ದಾರ ತಗೊಂಬಂದು ಲಾಕ್ ನೋಡಿ. ಈ ಥರ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆ ನೋಡಿ, 4 ಆಯಿತು. ಈಗ ಇನ್ನೊಂದು ಸಾರಿ 3 ಚೈನ್ ಹಾಕ್ಕೊಂಡು ದಾರ ತಗೊಂಬಂದು ಲಾಕ್ ಮಾಡ್ತೀನಿ. ಅಂದರೆ 5 ಪೀಕೋ ಹಾಕ್ಕೊಂಡಿದ್ದೀನಿ. 5 ಸಾರಿ, 1 3 2 5 ಸಾರಿ ಪೀಕೋ ಹಾಕ್ಕೊಂಡಿದ್ದೀನಿ, 5 ಪೀಕೋ. ಇದಾದಮೇಲೆ ಆ ಪೀಕೋನ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಪೀಕೋ ಕ್ಲೋಸ್ ಆಗಬೇಕು ಅಂದರೆ ಇನ್ನೊಂದು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹಾಕೋಬೇಕು. ಈಗ 5 ಪೀಕೋ ಆಗಿದೆ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಒಂದು ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ. ಇದನ್ನು ದಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ, ಲಾಕ್ ಮಾಡಿದ ಮೇಲೆ ಅದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ ಬಟ್ಟೆಗೆ ನೋಡಿ. ಈ ಥರ ಮತ್ತು 4 ಚೈನು ಕುಚ್ಚಿಗೆ. ನಾಲ್ಕು ಚೈನು ಮತ್ತು ಬಟ್ಟೆಗೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ಇನ್ನೊಂದು ದೊಡ್ಡ ಬೀಡ್ ತಗೊಳ್ಳಿ, ಇದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಬೀಡ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಇಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ಇದರ ಪಕ್ಕನೇ ಪೀಕೋ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ. ಇದೇ ಥರ ಇದರ ಪಕ್ಕನೇ ಪೀಕೋ ಸ್ಟಾರ್ಟ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ
3 ಚೈನು ಪಿಕೋ ಮತ್ತು ಸಿಂಗಲ್ ಕ್ರೋಶೆ, 3 ಚೈನು ಪಿಕೋ. ಈ ಥರ 5 ಸರಿ ಮಾಡ್ತಾಯಿದ್ದೀನಿ ನಾನು. 5 ಪಿಕೋ, 3 ಚೈನು ಪಿಕೋ ಮತ್ತು ಸಿಂಗಲ್ ಕ್ರೋಶೆ, 3 ಚೈನು ಪಿಕೋ, 3 2 5. ಈಗ ಸಿಂಗಲ್ ಕ್ರೋಶೆಲಿ ಎಂಡ್ ಮಾಡ್ಕೊಳ್ಳಿ. ಮತ್ತು ಅದೇ ಇದು ಬೀಡ್ ಸೇರಿಸ್ಕೊಂಡು ಫಸ್ಟಿಗೆ ಇಲ್ಲಿ ಮಾಡಿದ ಹಾಗೆ ಬೀಡ್ ಸೇರಿಸಿ 4 ಚೈನು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಮತ್ತು 4 ಚೈನು. ಬಟ್ಟೆ ಮತ್ತು ಬೀಡ್. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈ ಥರ ಆಗುತ್ತೆ. 2 ಬೀಡ್ಗಳ ಮಧ್ಯೆ ಕುಚ್ಚು ಬರುತ್ತೆ ಆ 4 ಚೈನ್ ಇರೋಲ್ಲಿ. ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಈಸಿಯಾಗಿ ಮಾಡ್ಬೋದು ನೀವು. ಬೇಬಿ ಕುಚ್ಚನ್ನೇ ಬರೀ ಕುಚ್ಚುಗಳು ಹಾಕ್ಕೊಂಡು ಹೋಗೋದಕ್ಕಿಂತ ಸ್ವಲ್ಪ ಈ ಥರ ಬೀಡ್ಸ್ಗಳ ಮಧ್ಯದಲ್ಲಿ ಡಿಸೈನ್ ಇದ್ದಂಗೆ, ಅಂದರೆ ಕುಚ್ಚು ಆದಮೇಲೆ 2 ಕುಚ್ಚುಗಳ ಮಧ್ಯೆ ಡಿಸೈನ್, ಸ್ವಲ್ಪ ಸಣ್ಣ ಡಿಸೈನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬರೀ ಬೇಬಿ ಕುಚ್ಚು ಹಾಕೋದಕ್ಕಿಂತ ಇದು ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ಸಿಂಪಲ್ ಸ್ಯಾರಿಗಳಿಗೆ ಮಾಡ್ಬೋದು. ಹೆಚ್ಚು ಡಿಸೈನ್ ಇಲ್ಲದೇ ಇರೋದಂದರೆ ಹೆಚ್ಚು ಜರಿ ಇಲ್ಲದಿರೋಂತಹ ಇರುತ್ತಲ್ವ ಸೀರೆಗಳು, ಡೈಲಿ ಯೂಸ್ ಮಾಡುವಂಥದ್ದೆಲ್ಲ, ಇದಕ್ಕೆಲ್ಲ ಕುಚ್ಚು ಹಾಕೋದಾದರೆ ಈ ಥರ ಕುಚ್ಚು ಹಾಕೋಬೋದು. ಅಥವಾ ಮೈಸೂರು ಸಿಲ್ಕ್ಗೂ ಚೆನ್ನಾಗೇ ಕಾಣ್ಬೋದು, ಅಂದರೆ ಅದರಲ್ಲಿ ಹೆಚ್ಚು ಗ್ರ್ಯಾಂಡ್ ಜರಿ ಇರಲ್ವಲ್ಲ, ಈ ಬನಾರಸಲ್ಲಿ ಇದ್ದಂಗೆ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ಅದರಲ್ಲಿ ಸಿಂಪಲ್ ಸ್ಯಾರಿಗಳಿಗೆ ಯಾವಾಗಲೂ ಸಿಂಪಲ್ ಡಿಸೈನ್ ಹಾಕಿದರೆ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಡಿಸೈನು. ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ಥರ ತುಂಬ ವಿಡಿಯೋಗಳು, ಬ್ರೈಡಲ್ ಡಿಸೈನ್ಗಳು, ಸಿಂಪಲ್ ಡಿಸೈನ್ಗಳು ಸಿಗುತ್ತೆ. ಮತ್ತು ಕ್ರೋಶೆ ವರ್ಕ್ ಕೂಡ ಮಾಡ್ತೀನಿ ನಾನು. ಶಾಲು ಅಥವಾ ಕ್ರೋಶೆ ಸ್ಟಿಚಸ್, ಹೊಸ ಸ್ಟಿಚಸ್ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಿಗುತ್ತೆ. ಅದಾಗೆ ಅದು ಸಜೆಸ್ಟ್ ಆಗ್ತಾ ಇರುತ್ತೆ. ಆಮೇಲೆ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗೆ, ಯಾರಿಗಾದರೂ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.